ನನ್ನ ಜೊತೆಗೆ ಯಾರು ಮಾತಾಡ್ತೀರಾ? ನಮಸ್ತೆ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಮೇಡಮ್. ಸರ್ ತುಂಬಾನೇ ಖುಷಿ ಆಗುತ್ತೆ ಸರ್. ಸಮಾಜದಲ್ಲಿ ಸ್ವಾರ್ಥನೇ ತುಂಬಿಕೊಂಡಿರೋಂಥ ಸಮಾಜದಲ್ಲಿ ನಿಮ್ಮಂತ ಒಳ್ಳೆಯವ್ರನ್ನ ಭೇಟಿ ಆಗ್ತಾ ಇದೀವಲ್ಲ ಸರ್. ನಾನು ಒಂದು ಆಧ್ಯಾತ್ಮಿಕದಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು 2011ರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಸರ್. ನಾನು ಸುಮಾರು ಒಂದು 2 ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನನಗೆ ಸ್ವಲ್ಪ ಸಕ್ಸಸ್ ಏರಿಳಿತ ಇದೆ, ಆದ್ರೆ ಗೆದ್ದೆ ಗೆಲ್ತೀನಿ ಎಂಬ ಒಂದು ನಂಬಿಕೆ ಇದೆ ಸರ್. ನನ್ನೊಳಗಡೆ ಒಂದು ಹಠ ಇದೆ, ಚಾಲೆಂಜ್ ಇದೆ. ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ನನ್ನಿಂದ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು ಅಂತ ನಾನು ಸೀರಿಯಸ್ ಆಗಿ ಒಂದು ನೆಟ್ವರ್ಕ್ ನ ಮಾಡ್ತಾ ಇದ್ದೀನಿ ಸರ್. ಆದ್ರೆ ಯೂಟ್ಯೂಬ್ ಅಲ್ಲಿ ನಾನು ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು, ಫೇಸ್ಬುಕ್ ಅಲ್ಲಿ ಆಗ್ಬೋದು, ನಿಮ್ಮ ಒಂದು ಲೈವ್ ಅಲ್ಲಿ ಎಲ್ಲಾ ತುಂಬಾ ವಿಚಾರ ನೋಡಿದೆ ಸರ್. ನಾನು ಇವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಏನ್ ಇದು ಇರ್ಬೋದು ಅನ್ಕೊಂಡು ನಾನ್ ನಿಮ್ಗೆ ಕಾಲ್ ಮಾಡಿ ಇವತ್ತು ಫಸ್ಟ್ ಟೈಮ್ ಜಾಯಿನ್ ಆಗಿರೋದು. ತುಂಬಾ ಹೌದೌದು, ನೀವು ಖುಷಿ ಕಾಲ್ ಆಯ್ತು. ಮಾಡಿದ ಕೂಡಲೇ ಲಿಂಕ್ ಕಳಿಸ್ಕೊಟ್ನಲ್ಲ. ಎಸ್ ಸರ್, ಹೌದು ಸರ್. ತುಂಬಾನೇ ಖುಷಿ ಆಯ್ತು ಸರ್. ನಿಮ್ಮಂತರು ಇವತ್ತು ನಿಸ್ವಾರ್ಥದಿಂದ ಇವತ್ತು ತಂದೆ ತಾಯಿ ಅಪ್ಪ ಅಮ್ಮನೇ ಈ ಕಾಲದಲ್ಲಿ ಸ್ವಾರ್ಥ ಮಾಡ್ತಾರೆ ಸರ್. ಆತರ ನೀವ್ ಎಲ್ರು ಬೆಳಿಬೇಕು, ಸಮಾಜ ಸೇವೆ ಮಾಡ್ತೀನಿ ಅಂದಾಗ ನಾನ್ ನಿಜವಾಗೂ ನಾನೊಂಥರ ದೇವ್ರಿಗೆ ನಿಮ್ಮನ್ನ ಹೋಲಿಸ್ತಾ ಇದ್ದೀನಿ ಸರ್. ನಾನು ನಿಮ್ಗೆ ದೇವ್ರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ, ಇನ್ನೇನು ಬೇರೆ ಹೇಳಕ್ ಆಗಲ್ಲ ಸರ್. ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ನಿಮ್ಮಂತ ಒಳ್ಳೆಯವರು ಇವತ್ತು ಈ ಸಮಾಜದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಇದ್ರೂನು ಈ ಸಮಾಜದಲ್ಲಿ ಎಷ್ಟೋ ಜನಗಳಿಗೆ, ಹೆಣ್ಮಕ್ಳಿಗೆ, ನಮ್ಮಂತ ಸಾಮಾನ್ಯ ಜನಗಳಿಗೆಲ್ಲ ನೀವು ಒಂದು ದಾರಿ ದೀಪ ಸರ್, ಆದರ್ಶ. ನೀವು ತುಂಬಾ ಜನಗಳಿಗೆ ನೀವು ಸಕ್ಸಸ್ ಕೊಡಿಸ್ತೀರಾ. ಜೊತೆಗೆ ನಿಮ್ಗೆ ಒಳ್ಳೆ ಆಯುಷು ಆರೋಗ್ಯ ದೇವ್ರು ಸಂಪತ್ತು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ ಸರ್. ತುಂಬಾನೇ ಖುಷಿ ಆಯ್ತು ಸರ್ ಇವತ್ತು ನಿಮ್ ಕ್ಲಾಸ್ ಕೇಳಿ. ನಾನು ಥ್ಯಾಂಕ್ ಯು ಮೇಡಮ್. ಎವ್ರಿ ವೀಕ್ ಬನ್ನಿ, ಎವ್ರಿ ವೀಕ್ ಕ್ಲಾಸಸ್ ಇರುತ್ತೆ. ನನಗೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಸ್ನೇಹಿತರ, ಅಲ್ಲಿ ನನ್ನ ನಂಬರ್ ಕಾಣುತ್ತೆ 9739313938. ನನ್ನ ಸ್ಕ್ರೀನ್ ಮೇಲೆ ಕಾಣೋದು ನಂದೇ ನಂಬರು, ವಾಟ್ಸಪ್ ನಂಬರು. ನನಗೆ ಟಚ್ ಅಲ್ಲಿ ಇರಿ, ಸೊ ದಟ್ ನಾನು ಎವ್ರಿ ಮಂಗಳವಾರ ನಿಮಗೆ ಲಿಂಕ್ ಕಳಿಸ್ತೀನಿ. ಹಾಗೂ ಏನೇನೆಲ್ಲ ನಾನು ಅಪ್ಡೇಟ್ಸ್ ಮಾಡ್ತೀನಿ ನಿಮಗೆ ಅದರಲ್ಲಿ ಅಪ್ಡೇಟ್ಸ್ಗಳನ್ನ ಕಳಿಸ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಓಕೆ. ಅಂಡ್ ನೆಕ್ಸ್ಟ್ ಯಾರಿದ್ದಾರೆ ನೋಡೋಣಂತೆ. ವೀಣಾ ಸಜ್ಜನ್ ಅವರು ಇದ್ದಾರೆ ನನ್ನ ಜೊತೆಗೆ. ಓಕೆ, ಮಾತಾಡೋಣ. ವೀಣಾ ಮೇಡಮ್ ಮಾತನಾಡಿ. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಸರ್. ನಂದಿದು 50ನೇ ಚಾಪ್ಟರ್, ಒಂದ್ ಕ್ಲಾಸನ್ನು ಮಿಸ್ ಮಾಡಿಲ್ಲ. ತುಂಬಾ ಖುಷಿ ಆಗ್ತಿದೆ ಸರ್. ಇದನ್ನ ಯಾರು ಮಾಡಕ್ ಸಾಧ್ಯನೇ ಇಲ್ಲ. 50 ವಾರ ಅಂದ್ರೆ ನನ್ ನಂಬಕ್ಕೆ ಆಗ್ತಿಲ್ಲ, ಹೆಂಗ್ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಬಟ್ ಸೆಲೆಬ್ರೇಟ್ ಮಾಡ್ಬೇಕು ಅಂತಿದೆ. ಸೊ ಅವರು ವೀಣಾ ಮೇಡಮ್ ಎಲ್ಲಿದ್ದಾರೆ ಗೊತ್ತಾ? ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರು ಮನೆ ಕೆಲಸ ಮುಗಿಸ್ಕೊಂಡು ಕಾರ್ ಡ್ರೈವಿಂಗ್ ಮಾಡ್ಕೊಂಡ್ ಬರ್ಬೇಕಾದ್ರೆ 6:45ಕ್ಕೆ ಅವ್ರ ಕಾರಿಗೆ ಒಬ್ಬ ವ್ಯಕ್ತಿ ಅಡ್ಡ ಬಂದು ಅವ್ರಿಗೆ ಇಂಜುರಿ ಆಗಿದೆ, ಅವರಿಗೆ ಕರ್ಕೊಂಡೋಗಿ ಈಗ ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ. ಅವ್ರು ಆಕ್ಚುಲಿ ನನಗೆ ಹೇಳಿದ್ರು, ಸರ್ ನಾನು ಕೇಕ್ ಕಟ್ಟಿಂಗ್ ಮಾಡ್ತೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಮಧ್ಯಾಹ್ನನೇ ಕೇಕ್ ತಂದಿದ್ದಾರೆ. ಅವ್ರ ತಾಯಿ ಪಿಕಪ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ನನಗೆ ಫೋನ್ ಮಾಡಿದ್ರು 6:45ಕ್ಕೆ. ಸರ್ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಜಾಸ್ತಿ ಏನು ಹೊಡ್ತಾ ಬಿದ್ದಿಲ್ಲ, ಬಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ನಾನು ಕ್ಲಾಸ್ ಅಟೆಂಡ್ ಆಗ್ತೀನೋ ಇಲ್ಲೋ ಅಂತ ಹೇಳಿದ್ರು, ಬಟ್ ಅಟೆಂಡ್ ಆಗಿದ್ದಾರೆ. ಸರ್ ಆದ್ರೂ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸರ್. ಕ್ಲಾಸ್ ನಾನು ಯಾವತ್ತೂ ಮಿಸ್ ಮಾಡಲ್ಲ, ಸೆಲೆಬ್ರೇಟ್ ಮಾಡ್ತಿದ್ದೀನಿ ಸರ್. ಗುಡ್, ಮಾಡೋಣ ಮೇಡಮ್. ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಮೊದಲು, ಅದು ಇಂಪಾರ್ಟೆಂಟ್. ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ನೀವು ಕ್ಲಾಸ್ ಕೇಳಿದ್ರಿ, ನಮಗೆ ವಿಶ್ ಮಾಡಿದ್ರಿ. ಸೊ ನಿಮ್ಮಂತ ಸ್ಟೂಡೆಂಟ್ಸ್ಗಳು ಇದ್ದಿದ್ದಕ್ಕೆ ನನಗೂ ಜೋಶು. ನೀವು ಕೊಡೋ ಈ ಪ್ರೀತಿ ವಿಶ್ವಾಸ ನನಗಿನ್ನೂ ನಿಮಗೆ ನಾಲೆಡ್ಜ್ ಕೊಡಬೇಕು ಅಂತ ಅನ್ಸುತ್ತೆ. ನೋಡಿ, ಕೆಲವೊಂದ್ಸಲ ಯಾವ ರೀತಿ ಅಡಚಣೆಗಳು ಬರ್ತವೆ, ಆದ್ರೂ ನನ್ನ ವಿದ್ಯಾರ್ಥಿಗಳು ಬಿಡ್ಲಿಲ್ದಂಗೆ ಕ್ಲಾಸ್ ಅಟೆಂಡ್ ಆಗ್ತಾರೆ. ಅದೇ ನನಗೆ ತುಂಬಾ ಸಂತೋಷ. ಥ್ಯಾಂಕ್ ಯು ಮೇಡಮ್. ಸರ್ ಮೇಡಮ್ ಹೇಳಿ, ಮಾತಾಡಿ. ಏನೋ ಹೇಳ್ತಾ ಇದ್ರಿ, ಸಾರಿ, ಮಾತಾಡಿ. ನಾನು ಕರ್ನಾಟಕದಿಂದ ಎಲ್ರು ವಿಶ್ ಮಾಡ್ತಿದೀವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇದೇ ತರಾನೇ ನಮಗೆ ಕ್ಲಾಸ್ ಕೊಡ್ತೀರಿ ಸರ್ ಇನ್ನು ಮುಂದೆನು? ಎಸ್ 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 ಡೆಫಿನೆಟ್ಲಿ ಮೇಡಮ್. ನಾನು ಫಸ್ಟ್ ಟೈಮ್ ಕ್ಲಾಸ್ ಅಟೆಂಡ್ ಆಗ್ತಿದ್ದೀನಿ ಸರ್. ನಿಮ್ಗೆ ಲಿಂಕ್ ಕಳಿಸ್ಕೊಡಿ ಸರ್ ಅಂತ ಹೇಳಿದೆ. ಆದ ತಕ್ಷಣನೇ ಕಳಿಸ್ಕೊಡ್ರಿ ಸರ್. ಹೆಲ್ಪ್ ಆಯ್ತು, ನನಗೆ ಖುಷಿ ಆಗ್ತಾ ಇದೆ. ಇಷ್ಟು ಜನ ಎಲ್ಲ ಕ್ಲಾಸನ್ನ ಅಟೆಂಡ್ ಮಾಡ್ಕೊತಿದ್ದಾರೆ. ನಾನು ಅನ್ಕೊಂಡಿದ್ದೆ ಇಲ್ಲ. ಜಸ್ಟ್ ನಾವು ಯೂಟ್ಯೂಬ್ ನಲ್ಲಿ ನೀವು ವಿಡಿಯೋ ಹಾಕಿದ ಅಷ್ಟು ವಿಡಿಯೋಗಳನ್ನ ಅಷ್ಟೇ ನಾ ಕೇಳ್ತಾ ಇದ್ದೆ. ನನಗೊಂಥರ ಹೆಂಗಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಬಂದಾಗ ಜಸ್ಟ್ ಇದು ಒಂದು ಎನರ್ಜಿ ಅಷ್ಟೇ. ಹುರುಪಿತ್ತು ಸ್ಟಾರ್ಟಿಂಗ್ ಬರುವಾಗ. ಈಗ ಜನಗಳಿಗೆ ಸಮಾಜದೊಳಗಡೆ ಕೆಲವೊಂದಿಷ್ಟು ನೆಟ್ವರ್ಕ್ ಮಾರ್ಕೆಟ್ ಅಂತಂದ್ರ ಅಸಹ್ಯವಾಗಿ ಮಾತಾಡ್ತಾರ, ಮತ್ತೆ ಕೆಟ್ಟ ಪದಗಳಿಂದ ಏನೇನೋ ಅನ್ಕೋತಾರ. ಹೌದು. ನೆಟ್ವರ್ಕ್ ಮಾರ್ಕೆಟಿಂಗ್ ಪವರ್ ಏನು ಅಂತ ನಿಮ್ ಕ್ಲಾಸಸ್ ನೋಡಿ ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ ಸರ್.
ಇನ್ನು ಮಾಡ್ಲಿಕ್ಕೆ ಬಹಳಷ್ಟು ಧೈರ್ಯ ನಿಮ್ಲಿಂದ ಎನರ್ಜಿ ಸಿಕ್ಕಿದೆ ಸರ್. ಇನ್ನು ಒಳ್ಳೇದಾಗ್ಲಿ. ಕಂಟಿನ್ಯೂ ಕ್ಲಾಸಸ್ನೆಲ್ಲ ಕೇಳ್ಕೊತ ಹೋಗ್ತೀನಿ ಸರ್. ಖಂಡಿತ ಸರ್. ಥ್ಯಾಂಕ್ ಯು ವೀರೇಶ್ ಸರ್. ಓಕೆ, ನಮ್ಮ ಜೊತೆಗೆ ಮತ್ತೆ ಓಕೆ, ಬಹಳಷ್ಟು ಜನ ಇವತ್ತು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಶ್ರೀಕಾಂತ್ ಅವರಿದ್ದಾರೆ. ಮಾತನಾಡಿ ಶ್ರೀಕಾಂತ್. ನಾನು ಒಬ್ಬೊಬ್ಬರಿಗೆ ಮಾತಾಡಿಸ್ತಾ ಹೋಗ್ತೀನಿ. Sir, first of all, very good evening, sir. ಗುಡ್ ಈವ್ನಿಂಗ್ ಶ್ರೀಕಾಂತ್, ಹೇಳಿ. Sir, I hope ಚೆನ್ನಾಗಿದ್ದಾರೆ ಅನ್ಕೋತೀನಿ ಸರ್. ಎಸ್ ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಯೂಶಲಿ ಹೇಳ್ಬೇಕಂದ್ರೆ ಲೈಕ್ ಮುಂಚೆ ಸ್ಟಾರ್ಟಿಂಗ್ ಅಂತ ಬಂದಾಗ ನಮಗೂ ಏನೋ ಗೊತ್ತಿದ್ದಿಲ್ಲ ಸರ್. ಆರ್ಗಾನಿಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ ತಕ್ಷಣ ಲೈಕ್ ಜನರೆಲ್ಲ ಹೇಳ್ತಾರಲ್ವಾ. ಸೊ ಜನರದ ಒಂದು ಲೈಕ್ ಹಾಡು ಭಾಷೆ ಇದೆ ಅಲ್ವಾ ಸರ್, ಚೈನ್ ಲಿಂಕ್ ಅಂತ ಹೇಳ್ಬಿಟ್ಟು, ಹೊಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ಬಟ್ ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅದೇ ರೀತಿ ಅಂತಂದ್ರೆ ಸ್ವಲ್ಪ ನನ್ನ ಮೇಲೆ ಸೆಲ್ಫ್ ಡೌಟ್ ಬರ್ತಾ ಇದೆ ಸರ್. ಇದನ್ನ ನಿಜವಾಗ್ಲೂ ಮಾಡ್ಬೇಕಾ ಮಾಡ್ಬಾರ್ದಾ, ಜನಗಳು ಈ ರೀತಿ ಹೇಳ್ತಿದಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ನಂಗೆ ಡೌಟ್ ಬರ್ತಾ ಇದೆ ಸರ್. ಓಕೆನಾ. ಬಟ್ ಯಾವಾಗ ಕ್ಲಾಸಸ್ ಎಲ್ಲ ಕೇಳ್ಕೊಂತ ಬರ್ತಾ ಇದೀನಲ್ವಾ ಸರ್, ಅವಾಗ ನನ್ಗೂ ಕೂಡ ಒಂದು ಆತ್ಮವಿಶ್ವಾಸ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲ ಹೌದಪ್ಪ, ನಾನು ಕೂಡ ಮಾಡ್ಬೋದು, ಬರೀ ನಾನು ಒಬ್ಬನೇ ಅಂದ್ರೆ ತಪ್ಪಾಗುತ್ತೆ. ಸೊ ಎಷ್ಟೊಂದ್ ಜನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಒಂದು ಜೋಶ್ ಬಂತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಜಯ ಕಾರ್ಕಾಳ್. ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಹೇಳಿ, ಮಾತಾಡಿ. ಹಲೋ. ಕೇಳಿಸ್ತಿದೆ, ಮಾತಾಡಿ ಮೇಡಮ್. ಹಾ ಸರ್, ನಮಸ್ತೆ ಸರ್. ನಮಸ್ತೆ. ನಾನು ಕಾರ್ಕಳದಿಂದ ಮಾತಾಡ್ತಾ ಇದ್ದೀನಿ. ಹಾ ಆ ನಿಮ್ಮ ಒಂದು ಕ್ಲಾಸ್ ಕೇಳಿದ ನಂತರ ಒಂದು ನಮ್ಮ ಮೈಂಡ್ ಸೆಟ್ ಅನ್ನೋದು ಸ್ವಲ್ಪ ಚೇಂಜ್ ಆಗ್ತಾ ಬರ್ತಿದೆ ಸರ್. ಯಾಕೆಂದ್ರೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೌನ್ ಆಗ್ತಾ ಇತ್ತು. ಅಂದ್ರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ತುಂಬಾನೇ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಅಂದ್ರೆ ಕೆಲವೊಂದ್ಸಲ ನೆಗೆಟಿವ್ ಕೂಡ ಬರ್ತಾ ಇತ್ತು ತುಂಬಾ ಬಿಸ್ನೆಸ್ ಬಗ್ಗೆ. ಆ ಕೆಲವೊಂದು ಜನಗಳು ಮಾತಾಡಿದಾಗ ಅಥವಾ ನಮ್ಗೆ ಪ್ರಾಬ್ಲಮ್ ಬಂದಾಗ ನಾವು ನೆಗೆಟಿವ್ ಆಗ್ತಾ ಇದ್ವಿ. ಬಟ್ ಇವತ್ತು ನಿಮ್ಮ ಕ್ಲಾಸ್ ಅಟೆಂಡ್ ಆದ್ಮೇಲೆ ಆ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಮತ್ತೆ ನೀವು ಹೇಳುವಂತ ಕೆಲವೊಂದು ವಿಚಾರಗಳು, ಯಾಕೆಂದ್ರೆ ನೀವು ಯಾವತ್ತೂ ಕೂಡ ಮೋಟಿವೇಶನ್ ಅಂತ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ನೀವು ಇರುವಂತ ವಿಚಾರವನ್ನ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಆ ಒಂದು ವಿಚಾರಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು ಸರ್. ಯಾಕೆಂದ್ರೆ ನಾನು ಕೆಲವೊಂದ್ಸಲ ಕ್ಲಾಸ್ ಮಂಗಳವಾರ ಅಟೆಂಡ್ ಆಗ್ಬೇಕಂತಿದ್ದೆ, ಮತ್ತೆ ಮಿಸ್ ಆಗ್ತಿತ್ತು, ಏನಾದ್ರೂ ಒಂದು ಮಿಸ್ ಆಗ್ತಿತ್ತು. ಇವತ್ತು ನಾನು ಅಟೆಂಡ್ ಆಗ್ಲೇಬೇಕು ಅಂತ ನೀವು ಲಿಂಕ್ ಕಳಿಸಿದಾಗ ಡಿಸೈಡ್ ಮಾಡಿದೆ ನಾನು ಇವತ್ತು ಜಾಯಿನ್ ಆಗ್ಬೇಕಂತ. ತುಂಬಾನೇ ಥ್ಯಾಂಕ್ಸ್ ಸರ್. ಯಾಕೆಂದ್ರೆ ಇನ್ನು ಮುಂದಕ್ಕೆ ಕೂಡ ನಾವು ಬಿಸ್ನೆಸ್ ಅಲ್ಲಿ ಮುಂದೆ ಹೋಗ್ಬೇಕಂದ್ರೆ ಈ ರೀತಿಯ ಒಂದು ಕ್ಲಾಸ್ ಸಿಕ್ಕಿದಾಗ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ನಮ್ಗೆ ಏನೇ ನೆಗೆಟಿವ್ ಬಂದ್ರೂ ಕೂಡ ಅದನ್ನ ನಾವು ಯಾವ ರೀತಿ ಬೇಸ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಮತ್ತೆ ದೇವ್ರ ಬಗ್ಗೆ ಆಗಿರ್ಬೋದು, ಮೊನ್ನೆ ನೀವು ಯಾವ್ದೆಲ್ಲ ಕ್ಲಾಸ್ ಇತ್ತು ಅನ್ನೋದನ್ನ ಕೂಡ ನೀವು ಒಂದ್ಸಲ ಮೆಲುಕು ಹಾಕಿದ್ರೆ, ಹಾಗೆ ನಮ್ಗೆ ಗೊತ್ತಾಯ್ತು ಯಾವ ರೀತಿ ಇದೆ ಕ್ಲಾಸ್ಗಳು, ಪ್ರತಿ ವಾರ ಕೂಡ ಯಾವ ರೀತಿ ಬರ್ತಾ ಇದೆ ಅಂತ. ತುಂಬಾನೇ ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವಿಜಯ ಮೇಡಮ್, ಕಾರ್ಕಳದಿಂದ. ಸೊ ಖಂಡಿತ ಇದು ಬಹಳ ಅವಶ್ಯಕತೆ ಇದೆ. ಕೇವಲ ಬಿಸ್ನೆಸ್ಸಿಗಲ್ಲ, ನಮ್ಮ ಜೀವನಕ್ಕೂ ಈ ಪಾಯಿಂಟ್ಸ್ ಗಳನ್ನ ಅಳವಡಿಸ್ಕೊಂತ ಹೋಗ್ಬೇಕು. ಯಾಕಂದ್ರೆ ನಾನು ಎರಡು ಜೊತೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಅಂಬಿಕಾ ಅವರಿದ್ದಾರೆ. ಮಾತನಾಡಿ ಅಂಬಿಕಾ ಮೇಡಮ್. ಹಾ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಹೇಳಿ ಮೇಡಮ್. ಹಾ ಸರ್, ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಹಾ ಸರ್, ಫಾರ್ ದ ಫಸ್ಟ್ ಟೈಮ್ ಸರ್ ನಾನು ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ರು. ಡೈಲಿ ಯೂಟ್ಯೂಬ್ ಕ್ಲಾಸ್ ನಾನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ MLM ಬಿಸ್ನೆಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಬಿಸ್ನೆಸ್ ಮಾಡ್ಬೇಕು, ಗ್ರೋತ್ ಆಗ್ಬೇಕು ಅನ್ನೋದು ತುಂಬಾ ಆಸೆ ಇದೆ ಸರ್. ನನಗೆ ಒಂದು ದಾರಿ ಸಿಗ್ತಿದ್ದಿಲ್ಲ. ಒಂದು ಅಪ್ಲೈನ್ ಸಪೋರ್ಟ್ ಇತ್ತು, ಬಟ್ ಯಾವುದೇ ಒಂದು ನೆಗ್ಲಿಯೆನ್ಸಿ ಇಂದ ಅವ್ರು ನನಗೆ ಸಪೋರ್ಟ್ ಮಾಡ್ತಿಲ್ಲ. ಬಟ್ ನನಗೆ MLM ಬಿಸ್ನೆಸ್ ಅಲ್ಲಿ ತುಂಬಾನೇ ನಾನು ಗ್ರೋತ್ ಆಗ್ಬೇಕು, ಬೆಳಿಬೇಕು ಅನ್ನೋದು ತುಂಬಾ ಆಸೆ ಇದೆ. ನಿಮ್ಮ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನಾನು ಎಲ್ಲಾ ಕ್ಲಾಸಸ್ ನೋಡಿದೀನಿ ಸರ್. ಇನ್ವಿಟೇಷನ್ಸ್ ಆಯ್ತು, ಎಲ್ಲಾ ನಾನು ಕ್ಲಾಸಸ್ ನೋಡಿದೀನಿ. ಬಟ್ ನನಗೆ ಒಂದು reality ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಇನ್ನೂ ನನಗೆ ಡೌಟ್ ಕೂಡ ಇದಾವೆ. ನನಗೆ ಈ 50 ಚಾಪ್ಟರ್ ಬಗ್ಗೆ ನೀವು ಹೇಳಿದಾಗ ನಾನು ಇದನ್ನ ಕೇಳ್ಬೇಕಿತ್ತು, ಮೊದಲೇ ನಾನು ಕನೆಕ್ಟ್ ಆಗ್ಬೇಕಿತ್ತು ಅಂತ ತುಂಬಾನೇ ಈ ತರ ಚಾಪ್ಟರ್ ನನಗೆ ಇವಾಗ ಆಸೆ ಆಗ್ತಿದೆ ಸರ್. ನಾನು ಇವಾಗೆಲ್ಲ ಕ್ಲಾಸಸ್ ನೋಡ್ಕೋಬೇಕು, ತಿಳ್ಕೋಬೇಕು ಅಂತ ಹೇಳಿ.
ಸೊ ಪ್ರತಿ ಮಂಗಳವಾರ ಬನ್ನಿ ಮೇಡಮ್, ಪ್ರತಿ ಮಂಗಳವಾರ ಇರಿ. ಹಾಗೂ MLM ಶರತ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಎಲ್ಲ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಂಬಿಕಾ ಮೇಡಮ್. ಓಕೆ, ಸೊ ಒಳ್ಳೇದಾಗ್ಲಿ. ನಿಮ್ಮ ವಾಯ್ಸ್ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇತ್ತು, ಐ ಥಿಂಕ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಓಕೆ, ಸೊ ಕ್ರಿಯೇಟರ್ ಆನಂದ್ ಎಲ್ ಕರ್ನಾಟಕ ಸರ್ ಮಾತನಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಬೆಳಗಾವಿಯಿಂದ ಮಾತಾಡೋದು ಸರ್, ಆನಂದ್ ಅಂತ ಸರ್. ಸರ್ ನಿಮಗ ಜೂಮ್ ಮೀಟಿಂಗ್ ಸರ್, ನನಗ ನೀವು ಕಾಂಟ್ಯಾಕ್ಟ್ ಅಲ್ಲಿ ಸರ್, ಬಹಳ ದಿನದಿಂದ ಕಾಂಟ್ಯಾಕ್ಟ್ ಇದೆ ಸರ್ ನಾನು ನಿಮ್ ಜೊತೆ. ಆದ್ರೂ ಸರ್ ನಿಮ್ ಜೊತೆ ಮೀಟಿಂಗ್ ಅಲ್ಲಿ ನಾ ಅಟೆಂಡ್ ಆಗ್ತಾ ಇರಲಿಲ್ಲ ಕೆಲವೊಂದು ಕಾರಣದಿಂದ ಸರ್. ಮತ್ತೇನಪ್ಪಾ ಅಂದ್ರೆ ಸರ್, ಇವತ್ತೇ ಸರ್ ನಿಮಗೆ ಇವತ್ತೇ ಲಿಂಕ್ ಹಾಕಿ ಅಂತ ಮೆಸೇಜ್ ಮಾಡಿದೆ ಸರ್ ಬಹಳ ದಿನದಿಂದ. ಆದ್ರೂ ಸರ್ ನಿಮ್ಮ ಜೂಮ್ ಮೀಟಿಂಗ್ ಸರ್ ನಾ ಕೂತ್ಕೊಂಡೆ ಸರ್, ಅದರಲ್ಲಿ 18ನೇ ಚಾಪ್ಟರ್ ಇಂದ ಎಲ್ಲಾ ಪಾಯಿಂಟ್ ಅನ್ನ ಬರ್ಕೊಂಡಿನಿ ಸರ್, ಆಲ್ಮೋಸ್ಟ್ ಎಲ್ಲ. ಆದ್ರೂ ಕೂಡ ಬಹಳಷ್ಟು ಹೆಲ್ಪ್ ಆಯ್ತು ಸರ್ ನಿಮ್ಮಿಂದ. ಮತ್ತೆ ಜೀವನದಲ್ಲಿ ಯಾವ ರೀತಿ ನಡ್ಕೊಂಡ್ ಹೋಗ್ಬೇಕು, ಮತ್ತೆ ಬೇರೆಯವರ ಅಂದ್ರೆ ಹೆಲ್ಪ್ ಇಲ್ದೆ ನಾವು ಸ್ವಂತ ನಮ್ಮ ಒಂದು ಜೀವನ ಶೈಲಿಯನ್ನ ಯಾವ ರೀತಿ ಬದಲಾವಣೆ ಮಾಡುವ ಉದ್ದೇಶ ಇಟ್ಕೊಂಡು ನಾವು ಹೋಗ್ಬೇಕು ಅನ್ನೋ ಪೂರ್ತಿ ದಿಕ್ತಿ ಎಲ್ಲಾ ಇನ್ಫಾರ್ಮೇಶನ್ ನೀವು ಹೇಳಿದ್ರಿ ಸರ್, ಬಹಳಷ್ಟು ನನಗೆ ಅರ್ಥವಾಯಿತು ಸರ್. ಮತ್ತೆ ಇಲ್ಲಿವರೆಗೂ ಸರ್ ಲಾಸ್ಟ್ ಅಲ್ಲಿ ನಾನು ಅಟೆಂಡ್ ಆಗಿದ್ದೀನಿ ಅಂದ್ರೆ ನನ್ನ ದುರದೃಷ್ಟ ಹೇಳ್ಬೋದು ಸರ್. ಇಲ್ಲಿವರೆಗೂ ಎಲ್ಲಾ ಚಾಪ್ಟರ್ ನ ಅಟೆಂಡ್ ಆಗ್ಲೇಬೇಕಾಗಿತ್ತು, ಯಾಕಂದ್ರೆ ಈ ಒಂದು ಜೂಮ್ ಮೀಟಿಂಗ್ ಎಲ್ಲ ಗೊತ್ತಾಯ್ತು ಸರ್. ಅದಕ್ಕೋಸ್ಕರ ನಿಮ್ಮ ಒಂದು ಜೂಮ್ ಮೀಟಿಂಗ್ ಸರ್ ಎಲ್ಲ ಅಟೆಂಡ್ ಆಗ್ತೀನಿ ಸರ್ ಬರೋದೊಂದು ದಿನದಲ್ಲಿ. ಮತ್ತೆ ನನ್ನ ಗೈಡ್ ಅಂದ್ರೆ ಈಗ ಸಪೋರ್ಟ್ ಇಲ್ಲ ಸರ್, ಆದ್ರೂ ನಾ ಹೆಂಗ್ ತಗೊಂಡ್ ಹೋಗ್ಬೇಕು, ಹೆಂಗ್ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಸ್ಕಿಲ್ ಕೂಡ ಕಲಿಲೇಬೇಕು ಸರ್ ನಿಮ್ಮಿಂದ. ಈ ಒಂದು ಜೂಮ್ ಮೀಟಿಂಗ್ ಇಂದ ಬಹಳಷ್ಟು ಕಲಿಯಿದೆ ಸರ್. ಅದು ಮುಂದುವರೆದಿಂದ ಎಲ್ಲಾ ಜೂಮ್ ಮೀಟಿಂಗ್ ಮಾತ್ರ ಮಿಸ್ ಮಾಡೋದಿಲ್ಲ ಸರ್, ಅಟೆಂಡ್ ಆಗೇ ಆಗ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಆನಂದ್ ಸರ್. ಪ್ರತಿ ಜೂಮ್ ಮೀಟಿಂಗ್ ಬನ್ನಿ ಇನ್ಮೇಲೆ. ಕೆ ಅನ್ನೋರು ಇದ್ದಾರೆ ಸರ್. ನಮಸ್ತೆ, ಮಂಜುಳಾ ಮೈಸೂರಿಂದ ಮಾತಾಡ್ತೀನಿ. ಹಾ ಮೇಡಮ್, ಹೇಳಿ ಮೇಡಮ್. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಜೂಮ್ ಮೀಟಿಂಗ್ ತುಂಬಾ ವಾರಗಳಿಂದ ಅಟೆಂಡ್ ಮಾಡಿದೀನಿ ನಾನು. ಅದ್ರ ಜೊತೆಗೆ ನಿಮ್ದು ಒಂದು ಪುನರ್ಜನ್ಮ ಅನ್ನೋ ಕ್ಲಾಸ್ ಕೂಡ ಅಟೆಂಡ್ ಮಾಡಿದೀನಿ, ಎಕ್ಸಲೆಂಟ್ ಆಗಿದೆ. ಸೊ ಈ ಜೂಮ್ ಮೀಟಿಂಗ್ ಪ್ರತಿ ಒಂದು ಚಾಪ್ಟರ್ದು ಕೆಲವೊಂದೆಲ್ಲ ಮಿಸ್ ಆಗಿತ್ತು, ಇವತ್ ನೀವ್ ಹೇಳ್ಕೊಟ್ಟಿದ್ದೀರಾ, ತುಂಬಾ ಅಮೇಝಿಂಗ್ ಆಗಿದೆ. ಬಟ್ ನಿಮ್ ಜೂಮ್ ಸೆಷನ್ ಅಟೆಂಡ್ ಮಾಡಕ್ ಏನಕ್ಕೆ ಖುಷಿ ಆಗತ್ತೆ ಅಂದ್ರೆ, ಆಡು ಭಾಷೆಯಲ್ಲಿ ಮಾತಾಡ್ತೀರಾ, ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತೀರಾ, ಎಷ್ಟೋ ಜನಕ್ಕೆ ಖುಷಿ ಆಗತ್ತೆ. ಎಷ್ಟೋ ಕ್ಲಾಸ್ ಬೇರೆದ್ ಅಟೆಂಡ್ ಮಾಡಿದೀನಿ ನಾನು, ಎಲ್ಲಾ ಅರ್ಧ ಬರ್ಧ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಾರೆ, ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ. ಸೊ ನಿಮ್ ಕ್ಲಾಸ್ ಎಷ್ಟಿದ್ರು ಅಟೆಂಡ್ ಮಾಡ್ತೀವಿ. ಜೂಮ್ ಮೀಟಿಂಗ್ ಎಷ್ಟು ದಿನ ಎಷ್ಟು ವಾರ ಕಾಯ್ಬೇಕು ಅಂತ ಏನಿಲ್ಲ, ಇರೋವಷ್ಟು ದಿನಾನು ಬರುತ್ತೆ ಅನ್ನೋ ಖುಷಿ ನಮ್ಗಿದೆ. ಯಾವತ್ತೂ ನಿಲ್ಲಲ್ಲ ಇದು ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್, ತುಂಬಾ ಅವಶ್ಯಕತೆ ಇದೆ. ಖಂಡಿತ ಮೇಡಮ್, ನೀವೇ ಡಿಸೈಡ್ ಮಾಡಿದ್ದೀರಾ ಅಂತ ಅನ್ಬೇಡಿ, ಯಾಕೆ ಅಂದ್ರೆ ನೀವ್ ಅದನ್ನ ಮಾಡ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಖಂಡಿತ ಮೇಡಮ್, ಮಾಡೇ ಮಾಡ್ತೀನಿ ಮೇಡಮ್. ಖಂಡಿತ ಸರ್. ನನಗೆ ಇಷ್ಟು ಜನರ ಲೈಫ್ ಚೇಂಜ್ ಆಗ್ತಿದೆ ಅಂದ್ರೆ ನನಗೆ ಇದ್ರಕ್ಕೂ ಪುಣ್ಯ ಮತ್ತೇನಿದೆ. ನಾನು ಖಂಡಿತ ನಾನು ಮಾಡೇ ಮಾಡ್ತೀನಿ, ಕಂಟಿನ್ಯೂ ಹೋಗ್ತಾನೆ ಇರುತ್ತೆ. ಪ್ರತಿ ಮಂಗಳವಾರ ಬರ್ತೀನಿ, ಒಂದು ಸಣ್ಣ ಟಾಪಿಕ್ ಅನ್ನ ತಗೊಂಡ್ಬರ್ತೀನಿ. ನಿಮ್ ಲೈಫ್ ಅಲ್ಲಿ ಒಂದೊಂದೇ % ಬೆಳವಣಿಗೆ ಆಗ್ತಾ ಏಳಿಗೆಯನ್ನ ಪಡಿತಾ ಮುಂದೆ ಹೋಗೋ ತರ ನಾನು ಮಾಡೇ ಮಾಡ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸ್ನೇಹಿತರೆ. ಇವರು ರೀಬರ್ತ್ ಅಂತ ಹೇಳಿದ್ರಲ್ಲ, ಒಂದು ಪುನರ್ಜನ್ಮ ಅಂತ ಕ್ಲಾಸು ಮಾಡ್ತೀನಿ ನಾನು, ಇಲ್ಲಿ ಬೆಂಗಳೂರಿನಲ್ಲೇ ಇರುತ್ತೆ. ಒಂದು ಕ್ಲಾಸ್ ಇರುತ್ತೆ, ಉಳಿದಿದ್ದೆಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ, ನೀವು ಮನೆಯಿಂದಾನೇ ಕಲಿಬಹುದು. ಒಂದು ಸಲ ಇಲ್ಲಿಗೆ ಬರ್ಬೇಕಾಗಿರುತ್ತೆ. ಈ ಪುನರ್ಜನ್ಮ ಕ್ಲಾಸ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ, 5 ರಿಂದ 6 ಜನಕ್ಕೆ ಮಾತ್ರ ಇರುತ್ತೆ. ಅಲ್ಲಿ ಟೋಟಲಿ ನಾನು ಅವರಿಗೆ ದೀಕ್ಷೆ ಕೊಟ್ಟು ಅವ್ರಿಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಇಲ್ಲಿ ಅವರು ಲೈಫಲ್ಲಿ ಒಂದು ಹೊಸ ತಿರುವನ್ನ ರೆಡಿ ಮಾಡ್ತೀನಿ. ಯಾವ ರೀತಿ ಕಮ್ಯುನಿಕೇಶನ್ ಮಾಡಬೇಕು, ಈ ನೇಚರ್ಲಿಂದ ಏನೇನೆಲ್ಲ ತಗೋಬಹುದು, ದೇವ್ರಲಿಂದ ಏನೇನೆಲ್ಲ ತಗೋಬಹುದು, ಯಾವ ರೀತಿ ನಮ್ಮ ಗೋಲ್ಸ್ಗಳನ್ನು ಅಚೀವ್ ಮಾಡ್ಬೋದು, ದುಡ್ಡು ಅಂದ್ರೆ ಏನು, ಎಲ್ಲ ಪ್ರತಿಯೊಂದು ಅದರಲ್ಲಿ ಇರುತ್ತೆ. 15 ಚಾಪ್ಟರ್ ಇರುತ್ತೆ ಅದರಲ್ಲಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ರೀಬರ್ತ್ ಕ್ಲಾಸ್ ಬಗ್ಗೆ ಡೀಟೇಲ್ ಹಾಕಿ ಅಂತ ನನಗೆ ಟೆಕ್ಸ್ಟ್ ಮಾಡಿ, ವಾಟ್ಸಪ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಹಾಗೂ MLM ಜ್ಞಾನ ಭಂಡಾರ ಪುಸ್ತಕ ಇದೆ, ತಗೊಳ್ಳಿ ಬೇಕಾದ್ರೆ. ಜೊತೆಗೆ KFDS ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ನಾನು ಅವರನ್ನ ತಲುಪೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ KFDS ಲಿಂದ ಏನು ಸಪೋರ್ಟ್ ಬೇಕು, ಅದ್ರ ಮೆಂಬರ್ಶಿಪ್ ಬೇಕಾ, ಏನಾದರೂ ಬೇಕಾ, ಅದ್ರ ಬಗ್ಗೆ ನನಗೆ ಟೆಕ್ಸ್ಟ್ ಮಾಡಿ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಥ್ಯಾಂಕ್ ಯು, ಈ ವಿಷಯ ಹೇಳಬೇಕಾಗಿತ್ತು, ಹೇಳಿದೆ. ಸೊ ಮತ್ತೆ ನಮ್ಮ ಜೊತೆಗೆ ಮಧುರಾ ಮೇಡಮ್ ಇದ್ದಾರೆ, ಅವ್ರು ಬಿಟ್ರೆ ಉಳಿದವರೆಲ್ಲ ಮಾತಾಡಿದವರೇ ಇದ್ದಾರೆ ನಮ್ಮ ಜೊತೆಗೆ. ನಾನು ಆದ್ರೂ ಮಾತಾಡಿಸ್ತೀನಿ ಎಲ್ರಿಗೂ. ನಮಸ್ತೆ ಸರ್. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ
ಸರ್ ಅದ್ಭುತವಾಗಿತ್ತು ಸರ್. ಇವತ್ತು ಒಂದು 50ನೇ ಚಾಪ್ಟರ್ ಅಂತಾನೆ ತಗೊಳ್ಬಹುದು. ಇದನ್ನ ತಗೊಂಡ್ರೆ ನಾನು 40 ಅಂದ್ರೆ 49 ಕೇಳಕ್ ಆಗಿಲ್ಲ. ಅಂದ್ರೆ ಅಷ್ಟೊಂದು ಎಲ್ಲವೂ ಕ್ಲಾಸ್ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಮಧ್ಯದಲ್ಲಿ ಮಿಡಲ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು. ಲಾಸ್ಟ್ದು ಹೇಳಕ್ ಬಂದ್ರೆ ದೇವರಿದ್ದಾನೆ ಅಂತ ಹೇಳಿದ್ರಲ್ಲ, ದೇವರಿದ್ದಾನೆ ಅನ್ನೋದಕ್ಕೆ ಈಗ ಎಲ್ಲರಿಗೂ ಹೊಸಬ್ರಿಗಾಗ್ಬೋದು ಹಳಬ್ರಿಗಾಗ್ಬೋದು, ಈ ಜಾಯಿನ್ ಆಗಿರೋಂಥವ್ರು ನಿಮ್ ಜೊತೆ ಕನೆಕ್ಟ್ ಇರೋಂಥವ್ರಿಗೆ ದೇವರಿದ್ದಾನೆ ಅನ್ನೋದಕ್ಕೆ ಕನ್ಫರ್ಮ್ ಆಯ್ತು. ನೀವೇ ಈಗ ನೀವು ಸಿಕ್ಕಿರೋದೇ ದೇವ್ರ ತರ ಅನ್ನೋ ತರ ನಾನು ಹೋದ್ಸಲ ಹೇಳ್ದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ. ನಿಮ್ಮ ಹತ್ರ ಯಾರೇನೇ ಹೇಳ್ಕೊಂಡ್ರು ಕೂಡ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ. 1% ಬದಲಾವಣೆ ಆದ್ರೂ ಕೂಡ 1% ಇದ್ರಲ್ಲಿ ಸರ್ 10-20 ಜನದಿಂದ ಸ್ಟಾರ್ಟ್ ಆಗಿದ್ದಂಥದ್ದು ಇವತ್ತು ರೀಚ್ ಆಗಿರೋಂಥದ್ದು 2 hours ನಿರಂತರವಾಗಿ ದೀರ್ಘವಾಗಿ ಆಗಿದೆ ಅಂತ ಅಂದ್ರೆ ಇದು ಗ್ರೇಟ್ ಸರ್. ಹಾಗೇನೆ ನಾನು ಇದನ್ನ ಹೊಸಬ್ರಿಗೆ ಹೇಳಕ್ ಬರ್ತೀನಿ, ಇದನ್ನ ಟ್ರೇಲರ್ ಆಗತ್ತೆ. ಒಂದು ಫಿಲಮ್ ಅಂತ ಹೇಳಿದ್ರೆ ಒಂದು ಟ್ರೇಲರ್ 49 ದಿನದ್ದು ಒಂದು ಟ್ರೇಲರ್ ತರ ಮಾಡಿದಿರ 2 ಗಂಟೆಲಿ. ಮುಂದಕ್ ಬೇಕು ಅಂತ ಹೇಳಿದ್ರೆ ಇನ್ನು ಫಿಲ್ಮ್ ಅಭಿಮಾನಿ ಅಂತ ಹೇಳೋದಕ್ಕೆ ಫಿಲ್ಮ್ ಸ್ಟಾರ್ಟ್ ಆಗತ್ತೆ ನಾಳೆಯಿಂದ. ಈಗ ಹಳಬ್ರಿಗೆ ಫಿಲ್ಮ್ ಸ್ಟಾರ್ಟ್ ಆಗೋ ತರ ಟ್ರೈಲರ್ ತರನು ಆಗ್ಬೋದು, ಫಿಲ್ಮ್ ತರನು ಆಗ್ಬೋದು. ಇದು 2 ತರನು ಅರ್ಥ ತಗೋಬಹುದು. ತುಂಬಾ ಅದ್ಭುತವಾಗಿತ್ತು ಸರ್. ಒಂದ್ ಬ್ಲಾಕ್ ಬಸ್ಟರ್ ಫಿಲ್ಮ್ ತರನೇ ಆಯ್ತು ಇವತ್ತಿಂದು. ಹೊಸಬ್ರು ಪಾಪ ಮಿಸ್ ಮಾಡ್ಕೊಳ್ತಿದ್ರು, ಮತ್ ನಾವು ಮಿಸ್ ಮಾಡ್ಕೊಳ್ತಿದ್ವಿ. ಪ್ರತಿಯೊಂದು ಚಾಪ್ಟರ್ದು ಕೂಡ ನಾನು ಬರ್ಕೊಂಡೆ. 2 ಮಿಸ್ ಆಯ್ತು ಅಲ್ಲಿ ಬರ್ಕೊಳ್ಳೋದಿಕ್ಕೆ. ಅದೊಂದ್ 2 ಚಾಪ್ಟರ್ ನಾನು ಕೇಳ್ಕೊತೀನಿ ಸರ್ ಯಾವ್ದು ಅಂತ ಹೇಳಿ. ಮತ್ತೆ ಅದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಂದನು ಆರಾಮಾಗಿ ಕೇಳ್ಬೇಕು ಮತ್ತೆ ಒಮ್ಮೆ ಅನ್ನೋದಕ್ಕೆ ಎಲ್ಲರಿಗೂ ಬದಲಾವಣೆ ತರ್ತಾ ಇರೋಂಥದ್ದು. MLM ಶರತ್ ಅಂತ ಸ್ಟಾರ್ಟ್ ಮಾಡಿದ್ರಿ, ಆದ್ರೆ ಇದ್ರಲ್ಲಿ ಎಲ್ಲಾರನ್ನೂ ಬದಲಾವಣೆ ಮಾಡ್ತಾ ಇದ್ದೀರಾ. ಯಾರೇ ಇದ್ರೂನು ಎಲ್ಲಾರ ಜೀವನಕ್ಕೂ ಅನುಕೂಲ ಆಗಂಗ್ ಮಾಡಿದೀರಾ ಸರ್. ಎಲ್ಲರಿಗೂ ಅನುಕೂಲ ಆಗತ್ತೆ ನಿಮ್ಮ ಕ್ಲಾಸ್ಗಳು. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಹೊಸಬ್ರಿಗಾಗ್ಬೋದು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿ. ಯಾವ್ದೇ ಕೆಲಸ ಮಾಡ್ತಿರ್ಲಿ MLM ಅಂತಾನೆ ಅನ್ಕೋಬಿಡಿ. ಹಾಗೇನೆ ಹೀಗೆ ಹಿಂದಿಂದೆಲ್ಲ ನೋಡ್ಕೊಂಡ್ರೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನಮ್ಗೂನು ಇನ್ನು ಜ್ಞಾನ ಎಷ್ಟು ತಗೊಂಡ್ರು ಬೇಕು ಅನ್ಸುತ್ತೆ. ಈಗ ತಗೊಳ್ತಾನೆ ಇದೀವಿ. ಈಗ ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ರು, ರಿಬರ್ತ್ ಕ್ಲಾಸ್ನು ಅಟೆಂಡ್ ಮಾಡಿದೀನಿ. ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಸರ್. ಅದನ್ನು ಕೂಡ ನೀವು ಸ್ಟಾರ್ಟ್ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ. ನಿಜಕ್ಕೂ ಒಂದು ಹೆಮ್ಮೆ ಆಗತ್ತೆ. ಈಗ ಎಲ್ಲರೂ ಸೋತಿರೋ ಅಂತವ್ರು ಎಷ್ಟೊಂದ್ ಜನಕ್ಕೆ ಇದಾಗಿದೆ, ಗೆದ್ದಿದೀವಿ ಅಂತ ಹೇಳಿ ಮೊದಲನೇದಾಗಿ ಶೇರ್ ಮಾಡ್ಕೊಂಡಿದ್ದಂತವ್ರು ದುಡ್ಡು ಎಲ್ಲ ಹರ್ನ್ ಮಾಡ್ತಿದ್ದಾರೆ ಅಂತ ಹೇಳಿ. ಅಂದ್ರೆ ಸಕ್ಸಸ್ ರೇಷಿಯೋ ತುಂಬಾನೇ ಚೆನ್ನಾಗ್ ಆಗ್ತಿದೆ ಸರ್ ಎಲ್ಲರಿಗೂನು. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇಲ್ಲೇನ್ ಬಂದಿದ್ದೀರಾ ಎಲ್ಲ ಕನೆಕ್ಟ್ ಆಗಿದ್ದೀರಾ, ಎಲ್ರಿಗೂ ಎಲ್ಲಾದ್ರಲ್ಲೂ ಸಕ್ಸಸ್ ಸಿಗ್ಲಿ ಅನ್ನೋದಕ್ಕೇನೆ ಅವರು ಗೈಡೆನ್ಸ್ ಮಾಡ್ತಾ ಇರೋದು. ಮಾಸ್ಟರ್ ಆಫ್ ಆಲ್ ಏನು ಜಾಬ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲದಕ್ಕೂ ಮಾಸ್ಟರ್ ಆಗ್ತಾರೆ. ಹೌಸ್ ವೈಫ್ ಗಳಾಗಿರ್ಬೋದು ಎಲ್ಲರಕ್ಕೂ ಮಾಸ್ಟರ್ ಆಗ್ತಾರೆ ಅವರು ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಕಾಲೆಳೆಯವರು ಯಾರಾದ್ರೂ ಅವರು ಇವರು ಆ ಕಂಪನಿ ಈ ಕಂಪನಿ ಯಾವುದು ಬೇಡ, ನಿಮ್ಮ ನಾಲೆಡ್ಜ್ ಅನ್ನ ತಗೊಳೋದಿಕ್ಕೆ ಕನೆಕ್ಟ್ ಮಾಡ್ಕೋಬಹುದು, ನೀವು ಅಭಿವೃದ್ಧಿ ಆಗ್ಬೋದು ಅನ್ನೋದಕ್ಕೆ ಅವ್ರು ಗುರುಗಳಾಗಿ ಅಕ್ಸೆಪ್ಟ್ ಮಾಡ್ಬೋದು. ನಾನಂತೂ ಅಕ್ಸೆಪ್ಟ್ ಮಾಡಿದೀನಿ. ಥ್ಯಾಂಕ್ ಯು ಸರ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿಂದ ಟ್ರೈಲರ್ ತುಂಬಾ ಚೆನ್ನಾಗಿತ್ತು, ಫಿಲ್ಮು ಚೆನ್ನಾಗಿತ್ತು, ಫುಲ್ ಸಮ್ಮರಿ ತುಂಬಾ ಚೆನ್ನಾಗಿತ್ತು ಸರ್. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಅದೇ ನಾನು ಹೇಳಿದ್ನಲ್ಲ, ಬಹಳನೇ ಇಂಪಾರ್ಟೆಂಟ್ ಏನು ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ನಾವು ಹೋಗಿ ಬಂದ್ವಿ. 50ನೇ ವರ್ಷದ ಸಂಭ್ರಮನ ನಾವೆಲ್ಲ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಈಗ ನೆಕ್ಸ್ಟ್ 75ನೇ ವರ್ಷದ ಸಂಭ್ರಮಕ್ಕೆ ಹೋಗೋಣ ಮುಂದೆ. ಅಂದ್ರೆ 75ನೇ ವಾರದ ಸಂಭ್ರಮಕ್ಕೆ ಹೋಗೋಣ. ಕ್ವಾರ್ಟರ್ ಸೆಂಚುರಿನೂ ನಾವು ಮಾಡಿದ್ವಿ, 25ನೇ ವಾರದ ಮಾಡಿದ್ವಿ. ಈಗ ಹಾಫ್ ಸೆಂಚುರಿ, ನೆಕ್ಸ್ಟ್ ಮುಕ್ಕಾಲ್ ಸೆಂಚುರಿ ಇದೆ. 75 ಸೆಲೆಬ್ರೇಷನ್ ಮಾಡುವ. ಮತ್ತೆ ಏನಾದರೂ ಇದ್ರೆ ನಾನು ಚರ್ಚೆ ಮಾಡ್ತೀನಿ. ಸಮಯ ಆಗಿದೆ. ಇಲ್ಲಿ ಆಲ್ರೆಡಿ ಎಲ್ಲ ಹಿಂದಿಯಲ್ಲಿ ಒಬ್ಬೊಬ್ಬರೇ ಜಾಯ್ನ್ ಆಗ್ತಾ ಇದ್ದಾರೆ. ಈಗ ಹಿಂದಿ ಟ್ರೈನಿಂಗ್ ಇದೆ. MLM ಶರತ್ ಅಂತಂದೇಳಿ ನಾನು ಒಂದು ವಾಟ್ಸಪ್ ಚಾನಲ್ ಮಾಡಿದ್ದೀನಿ. ಆ ಚಾನಲ್ ಅಲ್ಲಿ ಇದ್ರೆ ನಿಮಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ಯಾಕಂದ್ರೆ ಇಂಡಿವಿಜುವಲ್ ನಾನು ಒಬ್ಬೊಬ್ಬರಿಗೆ ಕಳ್ಸಕ್ ಆಗಲ್ಲ. ಆ ಚಾನಲ್ ಹೆಂಗಿರುತ್ತೆ ಅಂದ್ರೆ, ನಿಮ್ದು ನಂಬರ್ ನನಗೂ ಸಿಗಲ್ಲ, ನನ್ನ ನಂಬರ್ ನಿಮಗೂ ಸಿಗಲ್ಲ, ಬೇರೆಯವ್ರ ಯಾರ ನಂಬರು ಸಿಗಲ್ಲ. ಹಾಗಾಗಿ ಆ ಚಾನಲ್ ಅಲ್ಲಿ ನೀವು ಯಾರಿಗಾದ್ರೂ ಜಾಯಿನ್ ಮಾಡಿಸಿದ್ರೇನೋ ಅವ್ರಿಗೆ ಕೇವಲ ನಾನು ಹಾಕೋ ಲಿಂಕ್ ಮಾತ್ರ ಸಿಗುತ್ತೆ, ಯೂಟ್ಯೂಬ್ ಇಂದು ಇದ್ರದ್ದೆಲ್ಲ. ಸೊ ಇದೊಂದು ಸೇಫ್ ಆಗಿರುತ್ತೆ. MLM ಶರತ್ ವಾಟ್ಸಪ್ ಚಾನಲ್ ಅಂತ ಕರೀತಾರೆ. ಸೊ ಅದ್ರ ಲಿಂಕ್ ಕಳಿಸ್ಕೊಡ್ತೀನಿ, ನೀವು ವಾಟ್ಸಪ್ ಚಾನಲಿಗೆ ಜಾಯ್ನ್ ಆಗಿ. ಆ ವಾಟ್ಸಪ್ ಚಾನಲಲ್ಲಿ ಹಿಂದಿ ಲಿಂಕ್ ಹಾಕಿದ್ದೀನಿ. ನಿಮಗೆ ಹಿಂದಿ ಅರ್ಥ ಆಗುತ್ತೆ, ನಾನು ಅಟೆಂಡ್ ಆಗ್ತೀನಿ ಅಂದ್ರೆ ಹಿಂದಿ ಕ್ಲಾಸು ಅಟೆಂಡ್ ಆಗ್ಬೋದು. ಇದೇ ಸೇಮ್ ಕ್ಲಾಸ್ ಹಿಂದಿಯಲ್ಲಿ ನಡೆಯುತ್ತೆ. ಓಕೆ. ಸೊ ಇನ್ನು ನರಸಿಂಹ ಸರ್ ಇದ್ದಾರೆ ಸರ್. ಓಕೆ. ವೀಣಾ ಸಜ್ಜನ್ ಅವರು ಇದ್ದಾರೆ, ಅವರು ಹ್ಯಾಂಡ್ ರೈಸ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಸೊ ಕಡಿಮೆ
ಸಮಯದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಆದ್ಮೇಲೆ ನನಗೆ ಭಾರಿ ಇಷ್ಟ ಆಗಿದೆ ಏನ್ ಗೊತ್ತಾ, ನಿಮ್ಮಲ್ಲಿ ಹೇಳ್ಬಿಡ್ತೀನಿ ಇವಾಗ್ಲೇ. ಹಾ ಸರ್. ಚಾಪ್ಟರ್ 1 ಇಂದ 49 ವರೆಗೂ ನಿಮ್ಮ ಲೈಫಲ್ಲಿ ಏನೇನ್ ನಡೆದಿದೆಯೋ ಅದು ತಪ್ಪಿರ್ಬೋದು, ರೈಟ್ ಇರ್ಬೋದು. ಆ ತಪ್ಪನ್ನ ರೈಟ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಅದೆಲ್ಲ ನನಗೆ ಅನ್ವಯಿಸ್ತಾ ಇದೆ. ನಾನು ಪ್ರತಿಯೊಂದು ಚಾಪ್ಟರು ನೀವು ಇವಾಗ ಹೇಳಿದಾಗ ಎಲ್ಲ ನೋಟ್ ಡೌನ್ ಮಾಡಿದೀನಿ. ನೆಕ್ಸ್ಟ್ ಪೋಸ್ಟರ್ ಬರುತ್ತೆ ನಿಮಗೆ. ಸೊ ಇದ್ರಲ್ಲಿ ಪಕ್ಕಾ ಬರುತ್ತೆ ಸರ್. ಸೊ ಇದ್ರಲ್ಲಿ ನನಗೆ ಭಾರಿ ಇಷ್ಟ ಆಗಿದ್ದು ಒಂದು, ನೀವು ಯಾವುದೇ ಕಂಪನಿ ಬಗ್ಗೆ ನೀವು ಮಾತಾಡ್ತಿಲ್ಲ. ಹೌದು. ನನಗದು ಭಾರಿ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಇನ್ನೊಂದು ಇಲ್ಲಿ ವಿಶ್ಲೇಷಣೆ ಅಂದ್ರೆ ಯಾರ ಬಗ್ಗೆನೂ ನೀವು ಹೇಳ್ತಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ನಿಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ನೀವು ಅದನ್ನ ಹೊರಗಡೆ ಹಾಕ್ತಿದ್ರ. ಅದು ನಮ್ಮ ಮನಸ್ಸಲ್ಲಿ, ಮೈಂಡ್ ಅಲ್ಲಿ, ಹಾರ್ಟ್ ಅಲ್ಲಿ ಇರೋದನ್ನ, ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಜಸ್ಟ್ ಅದನ್ನ ರೀಕಾಲ್ ಮಾಡಿ ರಿಫ್ರೆಶ್ ಮಾಡ್ತಿದ್ರ ಸರ್. ಆ ಮಾಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಆ ಪೇಶನ್ಸ್ ಇದೆಯಲ್ಲ ಎಲ್ರಿಗೂ ಬರಕ್ ಸಾಧ್ಯನೇ ಇಲ್ಲ ಸರ್. ನಾನು ಅದಕ್ಕೆ ನಿಮ್ಗೆ ಸಲ್ಯೂಟ್ ಮಾಡ್ತೀನಿ. ಯಾಕೆಂದ್ರೆ ನಾನು ಕಡಿಮೆ ಸಮಯದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗಿದ ತಕ್ಷಣ ನನಗಿಷ್ಟ ಆಯ್ತು. ಯಾಕೋ ಗೊತ್ತಿಲ್ಲ, ನನಗೆ ಭಾರಿ ಇಷ್ಟ ಆಯ್ತು. ನಿಮ್ಮಲ್ಲಿ ಆ ಒಂದು ಸೆಲ್ಫಿಶ್ನೆಸ್ ಅನ್ನೋದು ಇಲ್ವೇ ಇಲ್ಲ. ನಾನೇ ಸೆಲ್ಫಿಶ್ ಪಕ್ಕಾ ಇರ್ಬೇಕು ಅಂತ. ನಿಮ್ಮ ಒಂದು ಟೈಮ್ಗೆ ಆ ಒಂದು ರೆಸ್ಪೆಕ್ಟ್ ಕೊಟ್ಟು ಯಾರ್ಯಾರು ಇದನ್ನ ಪ್ರತಿದಿನ ಅಳವಡಿಸ್ಕೊಂಡು ಹೋಗ್ತಾರೋ, ಇನ್ಕ್ಲೂಡಿಂಗ್ ಮೀ, ಲೈಫಲ್ಲಿ ಪ್ರತಿಯೊಂದು ಚೇಂಜಸ್ ಬರುತ್ತೆ. ಅದು ಒಂದೇ ಸತಿ ಬರಕ್ ಸಾಧ್ಯನೇ ಇಲ್ಲ. ನೀವ್ ಹೇಳ್ದಂಗೆ ದುಡ್ಡು ಬರಲ್ಲ ಹೇಳಿದ ತಕ್ಷಣ, ನೀವ್ ಹೇಳ್ದಂಗೆ ನಾಲೆಜು ಸಿಗಲ್ಲ. ಫಸ್ಟ್ ನಮ್ಮನ್ನ ನಾವು ತಿದ್ದುಕೊಂಡು, ಎಸ್ಪೆಷಲಿ ನಾನ್ ಬಾರಿ ತಿದ್ಕೊಂಡಿದೀನಿ. ನಾನ್ ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ಮಾಡಿದೀನಿ. ಎಲ್ಲೋ ಒಂದ್ ಕಡೆ ಎಮೋಷನಲ್ ಆಗಿ ಆ ತಪ್ಪು ಮಾಡಿದೀನಿ. ಸೊ ಆ ತಪ್ಪನ್ನ ಮಾಡಬಾರ್ದು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಕ್ಲಾರಿಟಿ ಕೊಟ್ಟಿದ್ದೀರಾ. ಆಮೇಲೆ ನಿಮ್ಮ ರೀಬರ್ತ್ ಕ್ಲಾಸಸ್ 3 ಅಟೆಂಡ್ ಮಾಡಿದೀನಿ. 4ನೇದು ಪ್ರಾಬಬ್ಲಿ 6th ಬರ್ಬೋದು, ನಾನು ಹೇಳ್ತಾ ಇದೀನಿ ಈಗಲೇ ಅಡ್ವಾನ್ಸ್ ಆಗಿ. ಸೊ ಇಲ್ಲಿ ಪ್ರತಿಯೊಬ್ಬರು ಏನೇ ಒಂದು ಕಲಿಬೇಕಾದ್ರೂ ನನ್ ಕೇಳಿದ್ರೆ ಗುರುದಕ್ಷಿಣೆ ಕೊಟ್ಟು ಕಲ್ತ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಫ್ರೀಯಾಗಿ ಕಲಿಯೋದಕ್ಕೆ ಒಂದು ರೆಸ್ಪೆಕ್ಟೇ ಇರಲ್ಲ, ಯಾಕಂದ್ರೆ ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ನಮಗೆ ಪ್ರತಿ ಮಂಗಳವಾರ ನೀವು ಇಷ್ಟು ಫ್ರೀಯಾಗಿ ಆ ಟೈಮ್ ಕೊಡ್ತಿದ್ರಲ್ಲ, ನಿಮ್ಮ ಹಾಫ್ ಲೈಫ್ ನಮಗ್ ಕೊಟ್ಟಂಗೆ ಸರ್. ಅದಕ್ಕೆ ನಾನು ನಿಜವಾಗ್ಲೂ ಆಸ್ಟಪ್ ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ರು ಬರೀ ದುಡ್ಡುಗೋಸ್ಕರ ಮಾತಾಡ್ತಾರೆ, ದುಡ್ಡು ಬೆನಿಫಿಟ್ಗೋಸ್ಕರ ಮಾತಾಡ್ತಾರೆ, ಅವರು ಹೊಗಳಿಕೆಗೆ ಮಾತಾಡ್ಕೊಂತಾರೆ, ಅವರು ಬೆನಿಫಿಟ್ಸ್ ಮಾತಾಡ್ಕೊಂತಾರೆ. ಬಟ್ ರಿಯಲ್ ಟಾಕ್ಸ್ ಎಲ್ಲಿ ಬರುತ್ತೆ ಅಂದ್ರೆ, ನಾವ್ ಎಲ್ಲಿ ಸಮಯನ ಲೆಕ್ಕ ಹಾಕ್ತಿರಾ ಪ್ರೀತಿಯಿಂದ ಕೊಡಕ್ ಸ್ಟಾರ್ಟ್ ಮಾಡ್ತೀವೋ ಆಟೋಮೆಟಿಕ್ ನಮ್ಗೆ ಡಬಲ್ ಬರುತ್ತೆ ಅಂತ ನನಗೆ ಅರ್ಥ ಆಗೋಗಿದೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ನನಗೀಗ ಹಿಂದಿ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ದ ಕ್ಲಾರಿಟಿ, ಇವತ್ತಿನ ಸೆಷನ್ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಎಲ್ರಿಗೂ ಕ್ಲಾರಿಟಿ ಕೊಟ್ರಿ. ಐ ಆಮ್ ವೆರಿ ಗ್ರೇಟ್ಫುಲ್ ದಟ್. ಅಂಡ್ ರಾಮಲಿಂಗಪ್ಪ ಲಾಸ್ಟ್ ಇದು. ಓಕೆ, ರಾಮಲಿಂಗಪ್ಪ ಮಾತನಾಡಿ. ಸ್ನೇಹಿತರೆ, ನನಗೆ ಹೊರಡೋದಕ್ಕೆ ಸಮಯ ಕೊಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. 50ನೇ ವಾರದ ಈ ಸಂಭ್ರಮ ಅದ್ದೂರಿಯಾಗಿ ನಾವು ಮಾಡಿದ್ವಿ. ಸೊ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಸೆಷನ್. ಓಕೆ, ಸಿ ಯು, ಬಾಯ್.